ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತೇ ಇರೋ ವಿಶೇಷ ಅಂದರೆ ಇವತ್ತು ನಾವು ಎಲ್ಲರೂ ಬೇಲ್ಪುರಿ ಮಾಡ್ತಾಯಿದ್ದೀವಿ. ಆಮೇಲೆ ಬೇಲ್ಪುರಿ ತಂದಿದ್ವಿ ಅಂಗಡಿಯಿಂದ, ಅದು ಮಸಾಲ ಕೊಡ್ತಾರೆ ಅಂತ ನೋಡಿ. ನಮ್ಮಪ್ಪ ನನ್ನ ತಂಗಿ ಬಲೂನ್ ತಂದ್ಬಿಟ್ಟು ಆಟ ಆಡ್ತಾಯಿದ್ಲು. ನಮ್ಮಮ್ಮ ನಾನು ಅದನ್ನೆಲ್ಲ ಓಪನ್ ಮಾಡಿ ತಟ್ಟೆಗೆ ಹಾಕ್ತಾಯಿದ್ದೆ. ನನ್ನ ಅಪ್ಪ ವೀಡಿಯೋ ಮಾಡ್ತಾಯಿದ್ರು. ಚುರುಮುರಿ ಎಲ್ಲ ತಂದು ನನ್ನ ತಂಗಿ ಬಲೂನ್ ತಂದಿದ್ಲು 2, ಅದಕ್ಕೆ ಆಟ ಆಡ್ತಾಯಿದ್ಲು. ಯಾವಾಗಲೂ ಬಲೂನು ಅದೇ ಆ ಥರದ್ದೇ ಬೇಕು. ಆಟ ಸಾಮಾನಲ್ಲಿ ಆಟ ಆಡೋ ಅಂದರೆ ಯಾವತ್ತೂ ಆಟ ಆಡೋಲ್ಲ ಅವಳು. ನೋಡಿ, ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಬೇಲ್ಪುರಿ ಮಾಡ್ತಾಯಿದ್ದೀವಿ. ಅಂದರೆ ಸುಮ್ಮನೆ ಇವತ್ತು ಊಟನೂ ಮಾಡ್ತೀವಿ. ಆಮೇಲೆ ಇವಾಗ ಬೇಲ್ಪುರಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಊಟ ಮಾಡ್ತೀವಿ. ನೋಡಿ, ಎಷ್ಟೊಂದು ದಿನ ಆಗಿತ್ತು ಮಾಡಿ. ಫ್ಯಾಂಟಾ ತಂದಿಲ್ಲ ನನ್ನ ತಂಗಿ ಚಿಕ್ಕದು, ಯಾರಿಗೂ ಕೊಡ್ದಂಗೆ ಕುಡಿತಾ ಇದ್ಲು. ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಬಿಟ್ಬಿಟ್ಲು ಅದನ್ನು. ನಮ್ಮಮ್ಮ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ, ಟೊಮ್ಯಾಟೊ ಆಮೇಲೆ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದಾರೆ. ನನ್ನ ತಂಗಿ ಆಟ ಆಡ್ತಾಯಿದ್ಲು. ನಿಧಾನಕ್ಕೆ ಬಿದ್ದೋಯ್ತಾಳೆ ಅನ್ನೋ ಭಯ, ಒಂದ್ಸಲ ಬಿದ್ದುಬಿಟ್ಟಿದ್ಲು, ಅದಕ್ಕೆ ಆಟ ಆಡ್ತಾಯಿದ್ಲು. ನಮ್ಮ ಅಪ್ಪ ವೀಡಿಯೋ ಮಾಡ್ತಾಯಿದ್ರು. ನಾನು ಅದರ ರಸನೆಲ್ಲ ಹಾಕ್ತಾಯಿದ್ದೆ. ಇದು ಬೇಲ್ಪುರಿ ತಂದಿದ್ವಲ್ಲ ಅದು ಅಂಗಡಿಯಿಂದ. ಆಮೇಲೆ ಮನೇಲೂ ಮಾಡ್ತಿದ್ವಿ. ನಮ್ಮ ಅಪ್ಪ ಮಾಡ್ತಾಯಿದ್ದಾರೆ ಇವಾಗ. ನನ್ನ ತಂಗಿ ಲೋಟ ತೊಗೊಂಡೇ ಬರಲ್ಲ. ನಾನು ಯಾಕೆ ಮಾಡಲಿ, ನಾನು ತಿನ್ನಲ್ಲ ಅಂತಾಳೆ. ಆಮೇಲೆ ಅವಳೇ ತಿಂತಾಳೆ. ಕುರ್ಕುರೆ ಬೇಕಾ, ಏನು ಬೇಕು ಅಂತ ಹೇಳಿದ್ರೆ ಜಮ್ಸ್ಬೇಕು ಅಂತಾಳೆ. ಮನೆಗೆ ತಂದಾಗಲ್ಲಿ ಕುರ್ಕುರೆ ಬೇಕು ಅಂತಾಳೆ ಅಂಥವಳು ನನ್ನ ತಂಗಿ. ನೋಡಿ, ನಮ್ಮಮ್ಮ ಚುರುಮುರಿ ಮಾಡ್ತಾಯಿದ್ದಾರೆ. ಅದು ಒಂದು ಬಲೂನು ನಾನು ಇವತ್ತು ಹೊಡೆದಾಕ್ಬಿಟ್ಟಿದ್ದೀನಿ. ಅದನ್ನು ಹೊಡೆದಾಕ್ಬಿಟ್ಟಿದ್ದೀನಿ. ಹೊಸ ತೆಗೆಸ್ಕೊಂಡು ಬಂದಳು. ಬ್ಲೂ ಕಲರ್ ಇತ್ತು, ಅದು ಹೊಡೆದಾಕ್ಬಿಟ್ಟಿದ್ದೆ. ಹೊಸ ತೆಗೆಸ್ಕೊಂಡ್ಬಂದಳು. ನಾನು ಎಣ್ಣೆ ಮತ್ತು ಇದು ಪಪ್ಪಾಯ ಹಣ್ಣು ಕಟ್ ಮಾಡಿದ್ವಿ, ಅದು ತಗೊಂಡು ಬಂದ್ವಿ. ಆಮೇಲೆ ಕರೆಂಟ್ ಬಂತು ಫ್ರೆಂಡ್ಸ್. ಆಮೇಲೆ ನನ್ನ ತಂಗಿ ಮಸಾಲೆ ಎಲ್ಲ ಕೈ ಆಡಿಸ್ಕೊಂಡು ಕೂತಿದ್ಲು. ಎದೋಳು ಅಂದರೆ ಎದೋಳೋದಿಲ್ಲ ಫ್ರೆಂಡ್ಸ್ ಅವಳು. ನೋಡಿ, ಇವಾಗ ಕರೆಂಟ್ ಬಂತು. ನಮ್ಮಮ್ಮ ಇನ್ನೂ ಕಲಿಸ್ತಾ ಇದ್ದಾರೆ ನಿಧಾನಕ್ಕೆ. ಅದು ನಿಧಾನಕ್ಕೆ ಕಲಿಸಿದ್ರೆ ಚೆನ್ನಾಗಿ ನೀಟಾಗಿ ಆಗುತ್ತೆ. ಅಂಗಡಿಯಲ್ಲಿ ಮಾಡಿರೋ ಥರ. ಅಂಗಡಿಲಿ ಏನೇನೋ ಮಸಾಲ ಹಾಕ್ತಾರೆ, ಕಹಿ ಆಗಿಬಿಟ್ಟಿರುತ್ತೆ. ಮನೇಲಿ ಮಾಡಿರೋ ಥರ ಆಗೋಲ್ಲ. ನಾವು ಕಡಲೆ ಬೀಜನೂ ಹಾಕಿದ್ವಿ ಹುರಿದ್ಬಿಟ್ಟು, ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಫಸ್ಟು ಚುರುಮುರಿ ತೊಗೊಳ್ಬೇಕು. ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಸೌತೆಕಾಯಿ, ಕ್ಯಾರೆಟು ಎಲ್ಲ ಹಾಕಬೇಕು. ಆಮೇಲೆ ಖಾರ, ಚಿಲ್ಲಿ ಪೌಡ್ರು, ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಚೋಚೋ ಹಾಕ್ಕೊಳ್ಬೇಕು ಲಾಸ್ಟಲ್ಲಿ. ನಾನಿದು ಬೇಲ್ಪುರಿ ತಿಂತಾಯಿದ್ದೆ. ನಾನು ನೋಡ್ಬಿಟ್ಟು ನನ್ನ ತಂಗಿನೂ ಬಂದಳು, ನಾನು ತಿಂತೀನಿ ಅಂತ. ಅವಳು ಪಪ್ಪಾಯ ಅಂದರೆ ಇಷ್ಟ, ಫಸ್ಟು ಪಪ್ಪಾಯ ತಿಂತಾಳೆ ಅವಳು. ನಮ್ಮಮ್ಮ ಇವಾಗ ಕಲಿಸಿದ್ರು. ನೋಡಿ, ಅಂಗಡಿಲಿ ಮಾಡಿದ್ಕೋ ಮನೇಲಿ ಮಾಡಿದ್ಕೋ ಎಷ್ಟು ಡಿಫ್ರೆನ್ಸ್ ಇದೆ. ಮತ್ತೆ ಸಿಗುವ ಫ್ರೆಂಡ್ಸ್, ಬಾಯ್.